ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗಿರಳ್ಳಿ. ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜ್ಯದಲ್ಲಿ ಪ್ರಮಾಣ ವಚನ ಪಾಲಿಟಿಕ್ಸ್ ಜೋರಾಗಿರುವಂಥದ್ದು. ಒಂದು ಕಡೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯಲ್ಲಿ ಈಗಾಗಲೇ ಶಾಸಕ ಬಿಜೆಪಿಯ ಶಾಸಕರಾಗಿ ಜೀವರಾಜ್ ಅವರು ಆಯ್ಕೆಯಾಗಿದ್ದಾರೆ, ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಅದಾದ ಬಳಿಕವಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಕೂಡ ಈಗಾಗಲೇ ಪ್ರಮಾಣ ವಚನವನ್ನು ಅವರಿಗೆ ಬೋಧಿಸಿದ್ದಾರೆ. ಶಾಸಕರಾಗಿ ಕೂಡ ಈಗಾಗಲೇ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಜೀವರಾಜ್ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇದೀಗ ಅವರಿಗೆ ಜೀವರಾಜ್ ಅವರಿಗೆ ಬಿಗ್ ಶಾಕ್ ಆಗುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈಗಾಗಲೇ ಮರು ಎಣಿಕೆ ಏನಾಗಿದೆ, ಅದಕ್ಕೆಲ್ಲ ಒಂದು ಕಡೆ ತಡೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಈ ಒಂದು ಆದೇಶದ ನಂತರವಾಗಿ ಕಾಂಗ್ರೆಸ್ನ ಹಾಲಿ ಶಾಸಕರು ಆಗಿದ್ರು ಏನು TD ರಾಜೇಗೌಡರು ಇದೀಗ ಸಂತಸಗೊಂಡಿರುವಂಥದ್ದು. ಮತ್ತೊಮ್ಮೆ ತಮ್ಮ ಶಾಸಕ ಸ್ಥಾನ ಮುಂದಿರುವಂಥ ನಿಟ್ಟಿನಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಸಂತೋಷ ಸಂಭ್ರಮದಲ್ಲೂ ಕೂಡ ಇರುವಂಥದ್ದು. ಈಗಾಗಲೇ ಸಂಭ್ರಮಾಚರಣೆ ಕೂಡ ಈಗಾಗಲೇ ನೋಡಿದ್ದೀವಿ. ಇದೀಗ ಮತ್ತೊಮ್ಮೆ ಅವರು ಸ್ಪೀಕರ್ UT ಖಾದರ್ ಅವರಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸನ್ನದ್ಧ ಕೂಡ ಆಗಿರುವಂಥದ್ದು. ಇದೀಗ ಸ್ಪೀಕರ್ ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ ಮತ್ತು BJP ನಡುವಿನ ಈ ಒಂದು ಪ್ರಮಾಣ ವಚನ ಪೈಪೋಟಿಯಿಂದಾಗಿ ಇಕ್ಕಟ್ಟಿಗೆ ಸಿಲುಕಿದ್ರಾ ಅನ್ನೊಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಯಾಕಂದರೆ ಸ್ಪೀಕರ್ UT ಖಾದರ್ ಅವರು ಮುಖ್ಯವಾಗಿ ಮೊನ್ನೆ ಅಷ್ಟೇ, ಅಂದರೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಶಾಸಕ ಜೀವರಾಜ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಆದರೆ BJP ಸಾಕಷ್ಟು ಆರೋಪವನ್ನು ಮಾಡಿತ್ತು ಸ್ಪೀಕರ್ UT ಖಾದರ್ ಅವರ ವಿರುದ್ಧವಾಗಿ. ಯಾಕಂದರೆ ಅವರು ಮತ್ತು ಮರು ಎಣಿಕೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಜೀವರಾಜ್ ಅವರು ಪ್ರಮಾಣ ಪತ್ರ ಕೂಡ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು, ಮತ್ತು ರಾಜ್ಯ ಪತ್ರ ಕೂಡ ಹೊರಡಿಸಲಾಗಿದೆ, ಶಾಸಕರಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ. ಆದರೆ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವ ನಿಟ್ಟಿನಲ್ಲಿ ಸ್ಪೀಕರ್ UT ಖಾದರ್ ಅವರು ಮುಂದಾಗ್ತಾ ಇಲ್ಲ. ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಅಣತಿಯಂತೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಗವರ್ನರ್ ಮುಖಾಂತರವಾಗಿ ಅವ್ರಿಗೆ ದೂರನ್ನು ಕೊಡೋದ್ರ ಮುಖಾಂತರವಾಗಿ ರಾಜ್ಯಪಾಲರಾಗಿರ್ತಕ್ಕಂತಹ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಜ್ಯದ BJP ನಾಯಕರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗನೆ ಅವ್ರಿಗೆ ಪ್ರಮಾಣ ವಚನ ಬೋಧಿಸುವ ನಿಟ್ಟಿನಲ್ಲಿ ಸ್ಪೀಕರ್ UT ಖಾದರ್ ಅವರಿಗೆ ನಿರ್ದೇಶನವನ್ನು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಕೂಡ ಶಾಸಕರಾಗಿರ್ತಕ್ಕಂಥ ಜೀವರಾಜ್ ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರೋಶಕ್ ಅವರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮನವಿಯನ್ನು ಕೂಡ ಸಲ್ಲಿಸಿದರು. ಅದಾದ ಬಳಿಕವಾಗಿ ಗವರ್ನರ್ ಅವರು ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಸ್ಪೀಕರ್ UT ಖಾದರ್ ಅವರಿಗೆ ನಿರ್ದೇಶನ ಕೂಡ ಕೊಟ್ಟಿದ್ರು. ಮತ್ತು UT ಖಾದರ್ ಅವರಿಗೆ ಸಂದೇಶ ಬಂದ ಬಳಿಕ ಕೂಡಲೇ ಇಲ್ಲೊಂದು ಕಡೆ ವಿಧಾನಸೌಧಕ್ಕೆ ಬಂದು ಶಾಸಕ ಜೀವರಾಜ್ ಅವರಿಗೆ ವಿಧಾನಸಭೆಯಲ್ಲಿ ಏನು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಅವರಿಗೆ ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ಪೀಕರ್ UT ಖಾದರ್ ಕೂಡ ಬೋಧನೆ ಮಾಡಿದರು. ಅದಾದ ಬಳಿಕವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಜೀವರಾಜ್ ಅವರು ಕೂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಶಾಸಕರಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸನ್ನದ್ಧವಾಗಿದ್ದರು. ಅಷ್ಟೊತ್ತಿಗಾಗಲೇ ಈಗಾಗಲೇ ಮತ್ತೊಮ್ಮೆ TD ರಾಜೇಗೌಡರು ಈ ಒಂದು ಪ್ರಕರಣವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಕೂಡ ವಿಚಾರಣೆ ಕೂಡ ಆಗಿದೆ. ಅಂತಿಮವಾಗಿ ಯಥಾಸ್ಥಿತಿಯಾಗಿ ಇದನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುವಂಥದ್ದು. ಸುಪ್ರೀಂ ಕೋರ್ಟ್ ಯಾವಾಗ ಆದೇಶವನ್ನು ಹೊರಡಿಸಿತು ಅದಾದ ಬಳಿಕವಾಗಿ ಕೂಡಲೇ ಸ್ಪೀಕರ್ UT ಖಾದರ್ ಅವ್ರಿಗೆ ಒಂದು ರೀತಿ ಭೇಟಿಗೆ ಅವಕಾಶವನ್ನು ಕೇಳಿ TD ರಾಜೇಗೌಡರು ಕಾಂಗ್ರೆಸ್ ಶಾಸಕರು ಇದೀಗ ಅವ್ರನ್ನ ಸ್ಪೀಕರ್ UT ಖಾದರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಯ ಆಧಾರದ ಮೇಲೆ ಸ್ಪೀಕರ್ UT ಖಾದರ್ ಅವರು ಇದೀಗ ನಾಳೆ ಅವರಿಗೆ ಪ್ರಮಾಣ ವಚನ ಬೋಧಿಸುವ ನಿಟ್ಟಿನಲ್ಲಿ, ಅಂದರೆ ಕಾಂಗ್ರೆಸ್ ಶಾಸಕರಾಗಿ TD ರಾಜೇಗೌಡರಿಗೆ ಪ್ರಮಾಣ ವಚನವನ್ನು ಬೋಧಿಸುವ ನಿಟ್ಟಿನಲ್ಲಿ ಸ್ಪೀಕರ್ UT ಖಾದರ್ ಕೂಡ ಮುಂದಾಗಿದ್ದಾರೆ. ಸ್ಪೀಕರ್ UT ಖಾದರ್ ಅವರ ಈ ಒಂದು ನಡೆಗೆ ಇದೀಗ BJP ಪ್ರಶ್ನೆಯನ್ನು ಮಾಡ್ತಾ ಇದೆ. ಯಾಕಂದರೆ ನಮ್ಮ ಪಕ್ಷದ ಶಾಸಕರು ಈ ರೀತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿ ಸಮಯಾವಕಾಶನ ತೆಗೆದುಕೊಂಡಿದ್ರು ಮತ್ತು ವಿಳಂಬವನ್ನು ತೋರಿದ್ರು. ಆದರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅನ್ನೋದು ಕಾರಣಕ್ಕೋಸ್ಕರವಾಗಿ ಇಷ್ಟು ಬೇಗನೆ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಿದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ, ಒಂದು ರೀತಿ ತಾರತಮ್ಯ, ದ್ವಂದ್ವ ನಿಲುವು, ಹೀಗೆ ನಾನಾ ರೀತಿಯಾದಂಥ ಒಂದು ವ್ಯಾಪಕವಾದಂಥ ಒಂದು ರೀತಿ ಟೀಕೆಗೆ ಈಗಾಗಲೇ ಗುರಿಯಾಗುವಂಥ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಮುಂದಾಗಿರುವಂಥದ್ದು. ಹಾಗಾಗಿನೇ ಈಗ ಕಾಂಗ್ರೆಸ್ ಮತ್ತು BJP ನಡುವಿನ ಈ ಒಂದು ರೀತಿ ಪ್ರಮಾಣ ವಚನ ಪಾಲಿಟಿಕ್ಸ್ನಿಂದಾಗಿ ಸ್ಪೀಕರ್ ಅವರು ಎಲ್ಲೊಂದು ಕಡೆ ಗೊಂದಲಕ್ಕೆ ಮತ್ತು ಇಕ್ಕಟ್ಟಿಗೆ ಸಿಲ್ಕೊಂಡಿರುವಂಥದ್ದು. ಹಾಗಾಗಿನೇ ಸದ್ಯಕ್ಕೆ TD ರಾಜೇಗೌಡರು ಹೇಳೋ ಪ್ರಕಾರವಾಗಿ ನಾನು ಪ್ರಮಾಣ ವಚನ ಆದಷ್ಟು ಬೇಗ ತೆಗೆದುಕೊಳ್ತೀನಿ, ಅದಕ್ಕೋಸ್ಕರವಾಗಿ ಸ್ಪೀಕರ್ ಅವರಿಗೆ ಮನವಿಯನ್ನು ಮಾಡಿದ್ದೀವಿ, ಆದಷ್ಟು ಬೇಗ ಅವರು ನಾಳೆ ಅಥವಾ ನಾಡಿದೊಳಗಡೆ ನನಗೆ ಪ್ರಮಾಣ ವಚನ ಬೋಧಿಸ್ತಾರೆ ಅನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಸ್ಪೀಕರ್ UT ಖಾದರ್ ಅವರು ಪ್ರಮಾಣ ವಚನವನ್ನು ಬೋಧಿಸುವ ನಿಟ್ಟಿನಲ್ಲಿ ಇನ್ನೂ ಕೂಡ ತಮ್ಮ ನಿರ್ಧಾರವನ್ನು ಮಾಡಿಲ್ಲ ಅನ್ನುವಂಥದ್ದು. ಆದರೆ ಈಗ TD ರಾಜೇಗೌಡರು ಹೇಳ್ತಿರೋ ಪ್ರಕಾರವಾಗಿ ನಾನು ಪ್ರಮಾಣ ವಚನ ತೆಗೆದುಕೊಳ್ತೀವಿ ಅನ್ನೋದು. ಹೀಗಾಗಿ ಈ ಒಂದು ಪ್ರಕರಣ ಒಂದು ರೀತಿ ಸದ್ಯಕ್ಕೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಅಗ್ಗಜಗ್ಗಾಟಕ್ಕೆ ಕಾರಣವಾಗಿರುವಂಥದ್ದು. ಈ ಒಂದು ಪ್ರಕರಣ ಎಲ್ಲಿಗೆ ನಿಲ್ಲುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳಾಗ್ತಾ ಇದೆ. ಮತ್ತು TD ರಾಜೇಗೌಡರು ಕಾಂಗ್ರೆಸ್ ಶಾಸಕರಾಗಿ 3 ವರ್ಷಗಳನ್ನು ಕೂಡ ಈಗಾಗಲೇ ಕೆಲಸವನ್ನು ಮಾಡಿ ಶಾಸಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಮರು ಎಣಿಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಜೀವರಾಜ್ ಅವರು
ಹೈಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಆದೇಶವನ್ನು ಮಾಡಿತ್ತು ಮರು ಎಣಿಕೆಯನ್ನು ಮಾಡಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅದರ ಆಧಾರದ ಮೇಲೆ ಚುನಾವಣಾಧಿಕಾರಿಗಳು ಮತ್ತೊಮ್ಮೆ ಮರು ಎಣಿಕೆಯನ್ನು ಕೂಡ ಮಾಡಿದರು. ಮರು ಎಣಿಕೆಯಲ್ಲಿ ಇನ್ನೊಂದು ಕಡೆ ಜೀವರಾಜ್ ಅವರಿಗೆ ಗೆಲುವನ್ನು ಕೂಡ ಬಂದಿತ್ತು. ಆ ಒಂದು ಗೆಲುವನ್ನು ಪ್ರಶ್ನೆ ಮಾಡಿ ಟಿ ಡಿ ರಾಜೇಗೌಡರು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ರು. ಅಲ್ಲಿಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಹೊರಡಿಸತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರಾಗಿ ಈಗ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಮತ್ತೆ ಟಿ ಡಿ ರಾಜೇಗೌಡರ ಈ ಒಂದು ನಡೆಯನ್ನು ಪ್ರಶ್ನಿಸಿ ಮತ್ತೊಮ್ಮೆ ಜೀವರಾಜ್ ಅವರು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಕರಣ ಸದ್ಯಕ್ಕೆ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಒಂದು ರೀತಿ ಚರ್ಚೆಗೆ ಸಾಕಷ್ಟು ಗ್ರಾಸವಾಗಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಬರುವಂಥ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ತೇವೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಕುತೂಹಲ ಪ್ರಶ್ನೆ ಕೂಡ ಆಗಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.